ಧರ್ಮಗಳು ಕಲಿಸುವ ಪ್ರಾಮಾಣಿಕತೆ, ಕಾರುಣ್ಯ, ಸಹಾನುಭೂತಿ, ದಯೆ, ಪ್ರೀತಿ ಮುಂತಾದ ಒಳಿತುಗಳು ಸಾರ್ವತ್ರಿಕವಾಗಬೇಕು ಎಂದು ಎಲ್ಲ ಧರ್ಮಗಳು ಬಯಸುತ್ತವೆ. ಇಸ್ಲಾಮಿನ ಉಪವಾಸ ವ್ರತವು ಮನುಷ್ಯನನ್ನ ಕೆಡುಕಿನಿಂದ ತಡೆಯುತ್ತದೆ. ಆಹಾರ ಸೇವನೆಯೂ ಸೇರಿದಂತೆ ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ನಿಯಂತ್ರಣದಲ್ಲಿಡಲು ಅದು ಕಲಿಸುತ್ತದೆ. ಪವಿತ್ರ ಕುರಾನ್ ಅವತರಿಸಿದ ತಿಂಗಳು ಎಂಬ ನೆಲೆಯಲ್ಲಿ ರಂಜಾನಿಗೆ ಮಹತ್ವವಿದೆ. ಪವಿತ್ರ ಕುರಾನ್ ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ ಸೃಷ್ಟಿಕರ್ತನಾದ ದೇವನಿಂದ ಅವತೀರ್ಣಗೊಂಡ ಅಂತಿಮ ಧರ್ಮ ಗ್ರಂಥವಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅವರು ಹೇಳಿದ್ದಾರೆ. ವಿರಾಜಪೇಟೆಯ ನಿಸರ್ಗ ಬಡಾವಣೆಯ ದೈವಜ್ಞ ಸಮಾಜ ಸಭಾಂಗಣದಲ್ಲಿ ಸದ್ಭಾವನಾ ಮಂಚ ಏರ್ಪಡಿಸಿದ್ದ ಇಫ್ತಾರ್ ಸೌಹಾರ್ದ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಸದ್ಭಾವನೆಯನ್ನು ನಾವೆಲ್ಲ ಸೇರಿದ್ದೇವೆ. ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆಯನ್ನು, ಬಹಳ ಪರಿಶುದ್ಧ ಭಾವನೆಯನ್ನು, ಈ ಭಾವನೆಯ ಮೂಲಕ ಈ ಸಮಾಜ ನಡಿಬೇಕಾಗಿರುವಂಥದ್ದು. ಸದ್ಭಾವನೆಯ ಮೂಲಕ ಸತ್ಕ್ರಾಂತಿ ಸಾಧ್ಯವಾಗುವುದು. ನಮ್ಮನ್ನು ಒಡೆಯುವವರಿಗೆ, ನಮ್ಮನ್ನು ಬೇರ್ಪಡಿಸುವವರಿಗೆ, ನಮ್ಮ ಮಧ್ಯೆ ಅಡ್ಡ ಗೋಡೆಗಳನ್ನು ಕಟ್ಟುವವರಿಗೆ ನಾವು ಸೌಹಾರ್ದದ ಸಂದೇಶವನ್ನು ಕೊಡುವವರಾಗಿ, ಸೌಹಾರ್ದದಿಂದ ಸದ್ಭಾವನೆಯಿಂದ ನಾವು ಬದುಕುವವರಾಗಬೇಕು. ಯಾಕಂದರೆ ಸಿಕ್ಕಿರುವುದು ಒಂದೇ ಇಲ್ಲ ಹೇಳುವಂತಹ ಆ ಸಂಕಲ್ಪ ಅವರಲ್ಲಿ ಬಂದುಬಿಟ್ಟು, ಆ ಸತ್ಯ ಅವರಿಗೆ ಮನವರಿಕೆ ಆಗಿಬಿಟ್ಟರೆ, ಆ ವಾಸ್ತವಿಕತೆ ಅವರಿಗೆ ಗೊತ್ತಾಗಿ ಬಿಟ್ಟರೆ ಇಂತಹ ಕ್ರೈಮ್ಸ್ಗಳು ಈ ಸಮಾಜದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಉಪವಾಸ ವ್ರತ ಹೇಳುವಂಥದ್ದು ಇದು ಸಮಾಜಮುಖಿಯಾಗಿ, ಇದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡ್ತಾರೆ. ಇದು ಸಮಾಜದಲ್ಲಿ ವ್ಯಾಪ್ತಿಯಾಗಿ ಬಿಟ್ಟರೆ, ಅದು ಯಾವುದೇ ಧರ್ಮದ ವ್ಯಕ್ತಿ ಆಗಿರಲಿ, ಯಾವುದೇ ಜಾತಿಯ ವ್ಯಕ್ತಿ ಆಗಿರಲಿ, ಅವನು ಹೇಳಿದ ಧರ್ಮದ ಆಚರಣೆಯ ಪ್ರಕಾರ ಉಪವಾಸ ವ್ರತವನ್ನು ಆಚರಿಸುತ್ತಾನೆ ಹೇಳಿ. ಆದರೆ ಈ ಉಪವಾಸ ವ್ರತ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಇಲ್ಲಿರುವ ಎಲ್ಲರಿಗೂ ಕೂಡ ದೈಹಿಕ ಪ್ರಯೋಜನ ಕೊಡ್ತದೆ, ಮಾನಸಿಕ ಸಮತೋಲನ ಕೊಡ್ತದೆ ಮತ್ತು ಆಧ್ಯಾತ್ಮಿಕವಾಗಿಯೂ ಕೂಡ ಅವರನ್ನು ಉನ್ನತಿಗೆ ಏರಿಸುತ್ತದೆ ಹೇಳುವಂತಹದ್ದು ಬಹಳ ಮುಖ್ಯವಾಗಿದೆ ಈ ಉಪವಾಸದ ಸಂದರ್ಭದಲ್ಲಿ. ಇಲ್ಲಿ ಇರ್ಲಿಕ್ಕೊಂದು ಕಾಲಾವಕಾಶ ದೇವರು ನಮಗೆ ಮಾಡಿಕೊಟ್ಟಿದ್ದಾನೆ. ಒಂದನೆಯದಾಗಿ ಆ ದೇವರು ಯಾರು ಹೇಳುವಂತಹ ಪ್ರಯತ್ನ ನಾವು ಮಾಡಬೇಕು. ನಾವು ಸೃಷ್ಟಿ ಮಾಡಿದ್ದು ದೇವರಾಗುವುದಕ್ಕೆ ಸಾಧ್ಯ ಇದೆ ಹೇಳುವಂತಹ ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಳ್ಬೇಕು. ಅದೇ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ರಲ್ಲಿ, ಅದು ಆಕಾಶ ಇರ್ಬೋದು, ಭೂಮಿ ಇರ್ಬೋದು, ಸಮುದ್ರ ಇರ್ಬೋದು, ಪರ್ವತಗಳಿರ್ಬೋದು, ಅಥವಾ ಯಾವುದೇ ಉನ್ನತ ವ್ಯಕ್ತಿತ್ವಗಳಿರ್ಬೋದು, ಏನು ಅದು ದೇವರಾಗುವುದಕ್ಕೆ ಸಾಧ್ಯ ಇದೆ ಹೇಳುವಂತಹ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಯಾರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಯಾರು ನನಗೆ ಈ ಜಗತ್ತಿನಲ್ಲಿ ಇರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಮತ್ತು ನನಗೆ ಒಂದು ದಿವಸ ಇಲ್ಲಿಂದ ನನ್ನ ಪಿಟಾರಿ ಕಟ್ಟಲಿಕ್ಕಿದೆ. ನಾವು ಯಾರೂ ಕೂಡ ಶಾಶ್ವತ. ಈ ಜಗತ್ತಿನಲ್ಲಿ ಒಂದು ದೊಡ್ಡ ಸಂಖ್ಯೆ ಸಿಗ್ಬೋದು, ನಿಮಗೆ ದೇವರು ಇಲ್ಲ ಹೇಳಿ ವಾದಿಸಬಹುದು. ಈ ಜಗತ್ತಿನಲ್ಲಿ ಒಂದು ಸಂಖ್ಯೆ ಸಿಗ್ಬೋದು, ನಿಮಗೆ ಪ್ರವಾದಿಗಳು ಇಲ್ಲ ಅಂತ ಹೇಳಿ ವಾದಿಸಬಹುದು. ಈ ಜಗತ್ತಿನಲ್ಲಿ ಒಂದು ಮನುಷ್ಯ ಸಂಖ್ಯೆ ಸಿಗ್ಬಹುದು, ನಿಮಗೆ ಆ ಧರ್ಮ ಗಿರ್ಮ ಅದೆಲ್ಲ ಬಿಡಿ, ಯಾವ ಗ್ರಂಥ ಯಾವ ಪ್ರವಾದಿ ಏನು ಇಲ್ಲ, ಸುಮ್ಮನೆ ಅದು ಸ್ವರ್ಗ ನರಕ ಹೇಳುವಂಥದ್ದು ನೀವು ಹೇಳಿದ್ದೀರಾ, ನೀವು ನೋಡಿದ್ದೀರಾ, ನಿಮ್ಮ ಹಿರಿಯರು ನೋಡಿದ್ದಾರೆ. ಆ ಪರಲೋಕ ಅದೆಲ್ಲ ಸುಮ್ಮನೆ ಬಿಡಿ, ಇಲ್ಲಿ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಎಂಜಾಯ್ ಮಾಡಿ ಹೇಳುವವರು ನಿಮಗೆ ಸಿಗಬಹುದು. ನಿಮಗೆ ದಾರಿ ತಪ್ಪಿಸುವವರು ಸಿಗಬಹುದು ತುಂಬಾ ಜನ. ದೇವರಿಲ್ಲ, ಧರ್ಮ ಇಲ್ಲ, ಪ್ರವಾದಿ ಇಲ್ಲ, ಧರ್ಮ ಗ್ರಂಥಗಳು ಇಲ್ಲ, ಪರಲೋಕ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಅದೆಲ್ಲ ಸುಳ್ಳು ಹೇಳುವವರು ಸಿಗಬಹುದು. ಆದರೆ ಒಂದು ಸತ್ಯ ಮತ್ತು ಒಂದು ವಾಸ್ತವಿಕತೆಯನ್ನು ನಿರಾಕರಿಸುವವರು ಈ ಜಗತ್ತಿನಲ್ಲಿ ಸಿಗ್ಲಿಕ್ಕಿಲ್ಲ. ಅದು ಯಾವ ಸತ್ಯ ಅಂದರೆ, ನನಗೆ ಒಂದು ದಿವಸ ಸಾವು ಬರಲಿಕ್ಕಿದೆ ಹೇಳುವಂತಹ ಸತ್ಯ ಇದೆ ಅಂತ. ಈ ಜಗತ್ತಿನಲ್ಲಿ ಸಾವಿಲ್ಲದ ಮನುಷ್ಯ ಇಲ್ಲ ಹೇಳುವಂತಹ ಸತ್ಯ ಇದೆ. ಯಾವ ಜೀವಿಗೂ ಕೂಡ ಸಾವು ಇಲ್ಲ ಹೇಳುವಂತಹ ಸತ್ಯ ನಿರಾಕರಿಸಲಿಕ್ಕೆ ಯಾವಾಗದ ತನಕ ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲವೋ ಅಷ್ಟರ ತನಕ ಈ ನಿಜಾಂಶಗಳನ್ನು ಕೂಡ ನಿರಾಕರಿಸಲಿಕ್ಕೆ ಮನುಷ್ಯನಿಗೆ ಸಾಧ್ಯವಾಗಬಾರದು ಹೇಳುವಂತಹ ಕಾರಣಕ್ಕೆ ಕಾಲಕ್ಕೆ ಪ್ರವಾದಿಗಳ ಮೂಲಕ ಧರ್ಮ ಗ್ರಂಥಗಳನ್ನು ಕೊಟ್ಟು ಆ ದೇವರು ಈ ಜಗತ್ತಿನಲ್ಲಿ ಆಯ್ಕೆ ಮಾಡಿರುತ್ತಾರೆ. ಸಾವು ಹೇಳುವಂತಹದ್ದು ನಿಶ್ಚಿತ, ಸಾವು ಹೇಳುವಂತಹದ್ದು ನಿಶ್ಚಿತ. ನನಗೂ ನಿಮಗೂ ಇಲ್ಲಿಂದ ಹೊರಡಬೇಕಿದೆ. ಬರುವಾಗ ಏನು ತೆಗೆದುಕೊಂಡು ಬರಲಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ. ಹೋಗುವುದಿದ್ರೆ ಸತ್ಕರ್ಮಗಳನ್ನು ಮಾತ್ರ ಅವನ ಬಳಿ ತೆಗೆದುಕೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ಅವನ ಬಳಿ ಹೋಗಿ ಅವನ ಪಾದಾರವಿಂದಕ್ಕೆ ಸೇರುವುದು ಮಾತ್ರ ಅಲ್ಲ, ಬದಲಾಗಿ ಈ ಜೀವನದ ಲೆಕ್ಕಾಚಾರವನ್ನು ಅವನು ಕೇಳ್ತಾನೆ, ಅವನಿಗೆ ಲೆಕ್ಕಾಚಾರವನ್ನು ಕೊಡ್ಲಿಕ್ಕೆ.
ವಿರಾಜಪೇಟೆ ಸೈಂಟ್ ಆನ್ಸ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜೇಮ್ಸ್ ಡೊಮಿನಿಕ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಗತ್ತಿನ ಎಲ್ಲ ಮುಖ್ಯವಾಹಿನಿ ಧರ್ಮಗಳಲ್ಲಿಯೂ ಉಪವಾಸ ವ್ರತವು ವಿವಿಧ ರೀತಿಯಲ್ಲಿ ಆಚರಣೆಯಲ್ಲಿದೆ. ಮನುಷ್ಯನು ದೇವನಿಷ್ಠೆಯಿಂದ ಹೊಂದಬೇಕು ಎಂಬುದು ಉಪವಾಸದ ಉದ್ದೇಶವಾಗಿದೆ. ದೇವನ ಮಾರ್ಗದರ್ಶನದ ಮೇಲೆ ಯಾರಿಗೂ ಏಕಸ್ವಾಮ್ಯವಿಲ್ಲ. ಅದು ಯಾರದ್ದೇ ಖಾಸಗಿ ಸೊತ್ತು ಅಲ್ಲ ಎಂದರು. ವಿರಾಜಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಅಮ್ಮಣಿ ಚಂಡ ರವಿ ಉತ್ತಪ್ಪ, ಉಪಾಧ್ಯಕ್ಷ ಕಾಣತಂಡ ಜಗದೀಶ್, ಸದ್ಭಾವನಾ ಮಂಚ್ ಹಿರಿಯ ಸದಸ್ಯರಾದ ಕೆಪಿ ರಶೀದ್, ಎಸಿ ಚೋಪಿ ಜೋಸೆಫ್, ಜಮಾತ್ ಇಸ್ಲಾಮಿ ಹಿಂದೂಸ್ತಾನಿಯ ಅಧ್ಯಕ್ಷ ಕೆಪಿಕೆ ಮೊಹಮ್ಮದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಕಡೆಯಲ್ಲಿ ಶಾಸಕ ಎಸ್ ಪೊನ್ನಣ್ಣ ಅವರು ಔತಣಕೂಟದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. ಉಮರ್ ಅಬ್ದುಲ್ ಅವರ ಖುರಾನ್ ಪಠಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಸದ್ಭಾವನಾ ಮಂಚ್ ಕಾರ್ಯದರ್ಶಿ ಪಿಕೆ ಅಬ್ದುಲ್ ರೆಹಮಾನ್, ಕೆಟಿ ಬಶೀರ್ ಈ ಸಂದರ್ಭ ಪಾಲ್ಗೊಂಡಿದ್ದರು.